ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಿನೇ ದಿನೇ ರಂಗೇರಿದ ಬೈ ಎಲೆಕ್ಷನ್ ಅಖಾಡ. ಉಮೇಶ್ ಮೇಟಿ ಪರ ಸಿಎಂ ಭರ್ಜರಿ ಕ್ಯಾಂಪೇನ್. ಬಿಜೆಪಿಯ ಕಳ್ಳೆತ್ತುಗಳಿಗೆ ಓಟ್ ಹಾಕಬೇಡಿ ಎಂದ ಸಿದ್ದರಾಮಯ್ಯ. ವೀರಣ್ಣ ಚರಂತಿಮಠ ಪರ ವಿಜಯೇಂದ್ರ ಪ್ರಚಾರ. ದಾವಣಗೆರೆ ಕಾಂಗ್ರೆಸ್ನಲ್ಲಿ ಕಡಿಮೆಯಾಗದ ಮುನಿಸು. ಈ ಸುದ್ದಿಯನ್ನು ನೋಡೋಣ ಉಪಕಥನ ನ್ಯೂಸ್ ಟಾಪ್ನಲ್ಲಿ. ದಾವಣಗೆರೆ ರಣರಣ ಅಂತಿದೆ. ಬಾಗಲಕೋಟೆಯಲ್ಲಿ ಬಿಸಿಲ ಧಗೆಯ ಮಧ್ಯೆ ಚುನಾವಣಾ ದಂಗಲ್ ಜೋರಾಗಿದೆ. ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರಚಾರ ಭರ್ಜರಿಯಾಗಿ ನಡೀತಾ ಇದೆ. ಈ ಪ್ರಚಾರ ಕಣಕ್ಕೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಎಂಟ್ರಿ ಕೊಟ್ಟಿದ್ದು, ಇನ್ನು 5 ದಿನ ಬಾಗಲಕೋಟೆಯಲ್ಲಿ ಅಬ್ಬರಿಸಲಿದ್ದಾರೆ. ಎಚ್.ವೈ. ಮೇಟಿ ನಿಧನದಿಂದ ತೆರವಾದ ಬಾಗಲಕೋಟೆ ಕ್ಷೇತ್ರದಲ್ಲಿ ಉಪಚುನಾವಣೆ ರಂಗೇರಿದೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಸಿಎಂ ಸಿದ್ದರಾಮಯ್ಯ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಕ್ಷೇತ್ರದ ಸುತಗುಂಡಾರ ಗ್ರಾಮಕ್ಕೆ ಬಂದ ಸಿಎಂ ನಂತರ ನಾಯನೇಗಲಿ, ರಾಂಪುರ, ಬೇವೂರ ಗ್ರಾಮ ಸೇರಿ ಒಟ್ಟು 4 ಹಳ್ಳಿಗಳಲ್ಲಿ ಪ್ರಚಾರ ಸಭೆ ನಡೆಸಿದ್ರು. ಸಿಎಂಗೆ ಬಾಗಲಕೋಟೆ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ, ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್, ಭರತಿ ಸುರೇಶ್ ಸಾಥ್ ನೀಡಿದ್ರು. ಬಾಗಲಕೋಟೆಯಲ್ಲಿ ಅಬ್ಬರದ ಪ್ರಚಾರ ಮಾಡಿದ ಸಿಎಂ ಸಿದ್ದರಾಮಯ್ಯ ತಮ್ಮ ಆಪ್ತ ಮೇಟಿ ಪುತ್ರನನ್ನ ಗೆಲ್ಲಿಸುವುದಕ್ಕೆ ಪಣ ತೊಟ್ಟಿದ್ದಾರೆ. ಬಾಗಲಕೋಟೆ ರಣಾಂಗಣದಲ್ಲಿ ರೌಂಡ್ಸ್ ಹಾಕಿರುವ ಸಿಎಂ ಮೇಟಿ ಪುತ್ರ ಉಮೇಶ್ ಮೇಟಿ ಪರ ಕ್ಯಾಂಪೇನ್ ಮಾಡಿದ್ರು. ಉಳುವ ಎತ್ತುಗಳಿಗೆ ವೋಟ್ ಹಾಕಿ, ಬಿಜೆಪಿಯ ಕಳ್ಳೆತ್ತುಗಳಿಗೆ ವೋಟ್ ಹಾಕಬೇಡಿ ಎಂದ್ರು. ಯಾರು ಕೂಲಿ ಮಾಡ್ತಾರೆ ಅವರಿಗೆ ತಾನೇ ಕೂಲಿ ಕೊಡಬೇಕು, ಗೆಯ್ಯೆತ್ತಿ ತಾನೇ ಮೇವು ಹಾಕ್ಬೇಕು, ಕಳ್ಳೆತ್ತುಗಳಿಗೆ ಮೇವು ಹಾಕಕ್ಕಾಗತ್ತಾ? ಇವರು ಬಿಜೆಪಿಯವರು ಕಳ್ಳೆತ್ತುಗಳು. ಅದರಿಂದ ಅವರಿಗೆ ವೋಟ್ ಹಾಕಕ್ಕೆ ಯಾವ ಕಾರಣಕ್ಕೂ ಕೂಡ ವೋಟ್ ಹಾಕಬಾರದು. ಅತ್ತ ಬಿಜೆಪಿಯಿಂದಲೂ ಭರ್ಜರಿ ಮತಬೇಟೆ ನಡೆದಿದೆ. ನಿನ್ನೆ ಬೆಳ್ಳಂಬೆಳಗ್ಗೆ ಬಾಗಲಕೋಟೆಯ ದೀಪಂ ಕಾಲೋನಿ, ಲಕ್ಷ್ಮೀನಗರದಲ್ಲಿ ಪ್ರಚಾರ ನಡೆಸಲಾಯಿತು. ಶಿರೂರು, ಅಮೀನಗಡ ಪಟ್ಟಣದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಮತಯಾಚನೆ ನಡೆಸಿದ್ರು. ಮನೆ ಮನೆಗೆ ತೆರಳಿ ವೀರಣ್ಣ ಚರಂತಿಮಠ ಪರ ಮತ ಕೇಳಿದ್ರು. ಈ ವೇಳೆ ಜನರು ರಂಗೋಲಿಯಲ್ಲಿ ಕಮಲ ಬಿಡಿಸಿ ಸ್ವಾಗತ ಕೋರಿದ್ರು. ಇನ್ನು ಕಳೆದ 2 ವರ್ಷದಿಂದ ಹಾವು ಮುಂಗಿಸಿ ಅಂತಿದ್ದ ವೀರಣ್ಣ ಚರಂತಿಮಠ ಹಾಗೂ ಎಂಎಲ್ಸಿ ಮುನಿಸು ಮರೆತು ಒಂದಾಗಿ ಪ್ರಚಾರ ನಡೆಸಿದ್ರು. ಮಾಜಿ ಸಚಿವ ಬಿ. ಶ್ರೀರಾಮುಲು, ಸಂಸದ ಗೋವಿಂದ ಕಾರಜೋಳ ಕೂಡ ಬಿಜೆಪಿ ಪರ ಮತಯಾಚನೆ ನಡೆಸಿದ್ರು. ವಿಜಯೇಂದ್ರ ಮಾತನಾಡಿ, ಸಿಎಂ 5 ದಿನ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಇದರ ಅರ್ಥ ಅವರಿಗೆ ಸೋಲುವ ಇಂಟೆಲಿಜೆನ್ಸಿ ವರದಿ ಸಿಕ್ಕಿದೆ ಅಂತ ಹೇಳಿದ್ರು. ಇಲ್ಲಿ ಭಾಷಣಗಳು ಮಾಡಿದ್ರು ಸಹ ಜನರಿಗೆ ವಾಸ್ತವಿಕ ಸತ್ಯ ಏನು ಅಂತೇಳಿ ಅರ್ಥ ಆಗಿದೆ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ನಿಮ್ಗೆ ಯಾವುದೇ ರೀತಿ ಅನುಮಾನಗಳು ಬೇಡ. ನಮ್ಮ ಹಿರಿಯರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠ ಅವರು ಬಹಳ ದೊಡ್ಡ ಅಂತರದಲ್ಲಿ ಅವರು ವಿಜಯಶಾಲಿ ಆಗ್ತಾರೆ. ಅತ್ತ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಮನೆ ಕುದಿತಾ ಇದೆ. ಪ್ರಚಾರಕ್ಕಿಂತ ಹೆಚ್ಚಾಗಿ ಮುನಿಸೆ ಸದ್ದು ಮಾಡ್ತಾ ಇದೆ. ಈ ಕ್ಷೇತ್ರದಲ್ಲಿ ಮುಸ್ಲಿಂ ಮುಖಂಡರಿಗೆ ಟಿಕೆಟ್ ಕೊಡಬೇಕು ಎಂಬ ಬೇಡಿಕೆ ಹೆಚ್ಚಾಗಿತ್ತು. ಆದರೆ ಶಾಮನೂರು ಮೊಮ್ಮಗ ಸಮರ್ಥ್ಗೆ ಮಣೆ ಹಾಕಿರುವ ಪಕ್ಷದ ನಡೆ ಅಲ್ಪಸಂಖ್ಯಾತ ಮುಖಂಡರನ್ನ ಕೆರಳಿಸಿದೆ. ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಸೇರಿದಂತೆ ಅನೇಕ ಸ್ಥಳೀಯ ಲೀಡರ್ಸ್ ಪ್ರಚಾರದಿಂದ ದೂರ ಉಳಿದಿದ್ದಾರೆ. ಇಷ್ಟೇ ಅಲ್ಲ, ಸಚಿವ ಜಮೀರ್ ಅಹಮದ್ ಕೂಡ ಅಂತರ ಕಾಯ್ದುಕೊಂಡಿರುವುದು ಕುತೂಹಲ ಮೂಡಿಸಿದೆ. ಈ ಮಧ್ಯೆ ಇವತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಚಿವರಾದ ಚೆಲುವನಾರಾಯಣ ಸ್ವಾಮಿ, ಡಾಕ್ಟರ್ ಎಂ.ಸಿ. ಸುಧಾಕರ್ ಸೇರಿದಂತೆ ಪ್ರಮುಖರು ಶಾಮನೂರು ಸಮರ್ಥ ಪರ ಪ್ರಚಾರ ನಡೆಸಲಿದ್ದಾರೆ. ಅಲ್ಲದೆ ನಗರದ ಎಂಬಿಎ ಕಾಲೇಜಿನ ಕಾಂಗ್ರೆಸ್ ಕ್ಯಾಂಪ್ ಆಫೀಸ್ನಲ್ಲಿ ಸಚಿವರು, ಶಾಸಕರು ಹಾಗೂ ಪದಾಧಿಕಾರಿಗಳ ಸಭೆ ನಿಗದಿಯಾಗಿದೆ. ಮತ್ತೊಂದು ಕಡೆ ಬಿಜೆಪಿಯಿಂದ ಮಾಜಿ ಸಿಎಂ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಪ್ರತಿಪಕ್ಷದ ನಾಯಕ ಆರ್. ಅಶೋಕ್ ಸೇರಿದಂತೆ ಪ್ರಮುಖರು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಪ್ರಚಾರ ನಡೆಸಲಿದ್ದಾರೆ. ಅಲ್ಲದೆ ಇವತ್ತು ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಪಕ್ಷದ ಪ್ರಣಾಳಿಕೆ ಬಿಡುಗಡೆ ಮಾಡಲಿದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ಆಪರೇಷನ್ ಮುಸ್ಲಿಂ ಕ್ಯಾಂಡಿಡೇಟ್ ಕಾರ್ಯಾಚರಣೆಗೆ ಮುಂದಾಗಿದೆ. ಕಣದಿಂದ ಹಿಂದೆ ಸರಿದ ಸಾದಿಕ್ ಪೈಲ್ವಾನ್, ಕಾಂಗ್ರೆಸ್ನಿಂದ ಉಚ್ಚಾಟನೆಯಾಗಿರುವ ಸುಭಾನ್ ಸಾಬ್ ಹಾಗೂ ಎಸ್ಟಿಪಿಐ ಹೊರತುಪಡಿಸಿ ಇನ್ನೂ 11 ಜನ ಮುಸ್ಲಿಂ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಇವರೆಲ್ಲ 10 ಕಾರಣಕ್ಕೆ ಇವರನ್ನ ಸೆಳೆಯುವುದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಅಲ್ಲದೆ ಸುರ್ಜೇವಾಲಾ ಒಂದಷ್ಟು ಸಚಿವ ಶಾಸಕರಿಗೆ ಈ ಜವಾಬ್ದಾರಿ ವಹಿಸಿದ್ದಾರೆ. ಖಾದರ್ ಬಾಷಾ ಕಣದಿಂದ ಹಿಂದೆ ಸರಿಯುವುದಕ್ಕೆ ಕೊಂಚ ಸಮಯ ಕೇಳಿದ್ದಾರೆ ಎನ್ನಲಾಗ್ತಿದೆ.